Hello everyone here. I am Vidya from Government First Aid College Kapu, Udupi district. Today we are going to explain about one of the important concept of disguised unemployment theory of Knox, that is about the population of the economy. So what is disguised unemployment and its features we are going to study in this session. ಈ ಸೆಷನ್ನಲ್ಲಿ ನಾವು ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಒಂದು ಮುಖ್ಯ ಆಗಿರುವಂತಹ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತೇವೆ. ಅದು ಪ್ರಚ್ಛನ್ನ ನಿರುದ್ಯೋಗ ಸಿದ್ಧಾಂತ. ರಾಗ್ನರ್ ನರ್ಕ್ಸ್ ರವರು ಪ್ರಸ್ತುತಪಡಿಸಿರುವಂತಹ ಪ್ರಚ್ಛನ್ನ ನಿರುದ್ಯೋಗ ಸಿದ್ಧಾಂತ ಮತ್ತು ಅದರ ಲಕ್ಷಣಗಳು. ಸೊ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ಅವರ್ ಪ್ರೀವಿಯಸ್ ಸೆಷನ್, ದಟ್ ಈಸ್ ಪಾಪ್ಯುಲೇಷನ್ ಆಸ್ ಗ್ರೋತ್ ಪ್ರಮೋಟಿಂಗ್ ಆ್ಯಂಡ್ ಗ್ರೋತ್ ರಿಟಾರ್ಡಿಂಗ್ ಫ್ಯಾಕ್ಟರ್. ಹಿಂದಿನ ಸೆಷನ್ಗಳಲ್ಲಿ ನಾವು ಜನಸಂಖ್ಯೆ ಹೇಗೆ ಒಂದು ಅಭಿವೃದ್ಧಿಗೆ ಪೂರಕ ಆಗಿರ್ತದೆ ಮತ್ತು ಅಭಿವೃದ್ಧಿಗೆ ಮಾರಕ ಆಗಿರ್ತದೆ ಅಂತ ಹೇಳುವಂಥದ್ದನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಸ್ಟಡಿಡ್ ದ ಥಿಯರಿ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಆ್ಯಂಡ್ ವೇರಿಯಸ್ ಸ್ಟೇಜಸ್ ಆಫ್ ಥಿಯರಿ ಆಫ್ ಡೆಮೋಗ್ರಫಿಕ್ ಟ್ರಾನ್ಸಿಷನ್. ಆ್ಯಂಡ್ ವಾಟ್ ಆರ್ ದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಸೆಷನ್? It is to make the students to understand the population problem can be solved by shifting the labor from one sector to another sector. ಒಂದು ವಲಯದಿಂದ ಇನ್ನೊಂದು ವಲಯಕ್ಕೆ ಜನಸಂಖ್ಯೆಯನ್ನು ವರ್ಗಾಯಿಸುವುದರ ಮೂಲಕ, ಶ್ರಮಿಕರನ್ನು ವರ್ಗಾಯಿಸುವುದರ ಮೂಲಕ ಜನಸಂಖ್ಯಾ ಸಮಸ್ಯೆಯನ್ನು ಹಿಂದುಳಿದ ರಾಷ್ಟ್ರಗಳಲ್ಲಿ ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಧಿಕ ಜನಸಂಖ್ಯೆ ಇರುವವರನ್ನು ಒಂದು ವಲಯದಿಂದ ಇನ್ನೊಂದು ವಲಯಕ್ಕೆ ವರ್ಗಾಯಿಸ್ಬೋದು. ಆ ಮೂಲಕ ಅವರನ್ನು ಬಂಡವಾಳ ಅಥವಾ ಆದಾಯವನ್ನು ಸೃಷ್ಟಿಸುವಂತಹ ಒಂದು ಸಂಪನ್ಮೂಲ ಆಗಿ ಬದಲಾಯಿಸಬಹುದು ಅಂತ ಹೇಳುವಂಥದ್ದನ್ನು ಈ ಸಿದ್ಧಾಂತ ಹೇಳುತ್ತೆ. So now, according to Knox, disguised unemployment is found in underdeveloped, overpopulated countries. ಎಲ್ಲಿ ಪ್ರಚ್ಛನ್ನ ನಿರುದ್ಯೋಗ ಕಾಣಲಿಕ್ಕೆ ಸಿಗುತ್ತೆ ಅಂತಂದರೆ ಹಿಂದುಳಿದಂತಹ ರಾಷ್ಟ್ರಗಳಲ್ಲಿ ಮತ್ತು ಅಧಿಕ ಜನಸಂಖ್ಯೆ ಇರುವಂತಹ ಹಿಂದುಳಿದ ರಾಷ್ಟ್ರಗಳಲ್ಲಿ ಅಥವಾ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಸಾಮಾನ್ಯವಾಗಿ ಪ್ರಚ್ಛನ್ನ ನಿರುದ್ಯೋಗ ಕಂಡುಬರ್ತದೆ. ಪ್ರಚ್ಛನ್ನ ನಿರುದ್ಯೋಗ ಅಂತ ಹೇಳಿದರೆ ಒಂದು ಕೆಲಸದಲ್ಲಿ ಅಗತ್ಯಕ್ಕಿಂತ ಅಧಿಕ ಜನರು ತೊಡಗಿಸಿಕೊಳ್ಳುವಂಥದ್ದಕ್ಕೆ ನಾವು ಪ್ರಚ್ಛನ್ನ ನಿರುದ್ಯೋಗ ಅಂತೇಳಿ ಹೇಳ್ತೇವೆ. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಎಕ್ಸೆಸ್ ಆಫ್ ದ ಲೇಬರ್ ದ್ಯಾನ್ ನೀಡೆಡ್. So with the existing techniques of production in agriculture, it is possible to shift the surplus labor force. Existing techniques of production, ಕೃಷಿಯಲ್ಲಿ ತಂತ್ರಜ್ಞಾನದ ಯಾವುದೇ ಬದಲಾವಣೆಯನ್ನು ಮಾಡದೆ ಅದನ್ನು ಇರುವ ಸ್ಥಿತಿಯಲ್ಲೇ ಇಟ್ಟುಕೊಂಡು ಸರ್ಪ್ಲಸ್ ಲೇಬರ್, ಅಲ್ಲಿ ಇರುವಂತಹ ಅಧಿಕ ಶ್ರಮಿಕರನ್ನು ಇನ್ನೊಂದು ಕಡೆಗೆ ವರ್ಗಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಆಗ ಅಲ್ಲಿನ ಪ್ರೊಡಕ್ಟಿವಿಟಿ ಯಾವುದೇ ರೀತಿಯಲ್ಲಿ ಕಡಿಮೆ ಆಗುವುದಿಲ್ಲ ಅಂತ ಹೇಳುವಂಥದ್ದನ್ನು ಈ ಸಿದ್ಧಾಂತ ತಿಳಿಸ್ತದೆ. ಸೊ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಆಲ್ಸೋ ನೋನ್ ಆಸ್ ಹಿಡನ್ ಆರ್ ಕನ್ಸೀಲ್ಡ್ ಅನ್ಎಂಪ್ಲಾಯ್ಮೆಂಟ್. ಮರೆಮಾಚಿದ ನಿರುದ್ಯೋಗ ಅಥವಾ ಸುಪ್ತ ನಿರುದ್ಯೋಗ ಅಂತೇಳಿ ಕೂಡ ಹೇಳ್ತೇವೆ. ಅಂದರೆ ಇಲ್ಲಿ ಜನರು ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಆದರೆ ವಾಸ್ತವವಾಗಿ ಅವರದ್ದು ಟೋಟಲ್ ಪ್ರಾಡಕ್ಟಿಗೆ ಯಾವುದೇ ಕಾಂಟ್ರಿಬ್ಯೂಷನ್ ಇರೋದಿಲ್ಲ. ಹಾಗಾಗಿ ನಾವು ಅದನ್ನು ಹಿಡನ್, ಅಂದರೆ ನಮಗೆ ಗೋಚರ ಆಗೋದಿಲ್ಲ. ಅವರು ನಿರುದ್ಯೋಗಿಗಳು ಅಂತೇಳಿ ನಾವು ವಿ ಕಾಂಟ್ ರೆಕಾಗ್ನೈಸ್ ದೆಮ್, ಇಟ್ ಈಸ್ ಹಿಡನ್. ಹಾಗಾಗಿ ಅವರನ್ನು ಒಂದು ಸುಪ್ತ ನಿರುದ್ಯೋಗಿಗಳು ಅಂತೇಳಿ ನಾವು ಹೇಳ್ತೇವೆ. ಅವರ ನಿರುದ್ಯೋಗಿಗಳು ಅಂತ ನಮಗೆ ನೇರಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ದೇರ್ ಕಾಂಟ್ರಿಬ್ಯೂಷನ್ ಟು ದ ಟೋಟಲ್ ಪ್ರೊಡಕ್ಟಿವಿಟಿ ಈಸ್ ಝೀರೋ. ದೇ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದ್ಯಾಟ್ ಸೆಕ್ಟರ್ ವಿದೌಟ್ ಡಿಕ್ರೀಸಿಂಗ್ ದ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ ಆರ್ ದ ಟೋಟಲ್ ಪ್ರೊಡಕ್ಟಿವಿಟಿ. ಆ್ಯಂಡ್ ವಾಟ್ ಆರ್ ದ ಫೀಚರ್ಸ್, ಅದರ ಮುಖ್ಯ ಲಕ್ಷಣಗಳೇನು? ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಇನ್ ದ ಫಾರ್ಮ್ ಆಫ್ ಸರ್ಪ್ಲಸ್ ಲೇಬರ್ ಎಂಗೇಜ್ಡ್ ಇನ್ ಅಗ್ರಿಕಲ್ಚರ್. ಎಲ್ಲಿ ಕಾಣಲಿಕ್ಕೆ ಸಿಗುತ್ತೆ? ಮುಖ್ಯವಾಗಿ ಕೃಷಿಯಲ್ಲಿ ನಿರತ ಆಗಿರುವಂತಹ ಶ್ರಮಿಕರಲ್ಲಿ ಅಧಿಕ ಶ್ರಮಿಕರ ರೂಪದಲ್ಲಿ ಇದನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ದೀಸ್ ಸರ್ಪ್ಲಸ್ ಲೇಬರ್ ಇಫ್ ವಿಡ್ರಾನ್ ವಿಲ್ ನಾಟ್ ರೆಡ್ಯೂಸ್ ದ ಔಟ್ಪುಟ್. ಈ ಸರ್ಪ್ಲಸ್ ಲೇಬರ್ಸನ್ನು, ಈ ಮಿಗುತೆ ಶ್ರಮಿಕರನ್ನು ಉತ್ಪಾದನೆಗೆ ಯಾವುದೇ ಕೊರತೆ ಆಗದ ಹಾಗೆ ಅಥವಾ ಉತ್ಪನ್ನ ಕಡಿಮೆ ಆಗದ ಹಾಗೆ ಅವರಲ್ಲಿಂದ ಬದಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. The marginal productivity of labor is in disguised unemployment is zero. ಈ ಪ್ರಚ್ಛನ್ನ ನಿರುದ್ಯೋಗದಲ್ಲಿ ಅಥವಾ ಮರೆಮಾಚಿದ ನಿರುದ್ಯೋಗಿಗಳದ್ದು ಸೀಮಾಂತ ಉತ್ಪಾದಕತೆ 0 ಆಗಿರ್ತದೆ. ಅಂದರೆ ಒಂದು ಹೆಚ್ಚುವರಿ ಶ್ರಮಿಕರನ್ನು ಅಳವಡಿಸಿಕೊಂಡಾಗವೂ ಕೂಡ ಅವರ ಉತ್ಪಾದನೆಯಲ್ಲಿ ಹೆಚ್ಚಳ ಆಗೋದಿಲ್ಲ. ಆ್ಯಂಡ್ ಇಟ್ ಈಸ್ ಯೂಶುವಲಿ ಅಸೋಸಿಯೇಟೆಡ್ ವಿತ್ ದ ಫ್ಯಾಮಿಲಿ ಎಂಪ್ಲಾಯ್ಮೆಂಟ್. ಇದು ಎಲ್ಲಿ ಕಾಣಲಿಕ್ಕೆ ಸಿಗುತ್ತೆ? ಸಾಮಾನ್ಯವಾಗಿ ಅದು ಒಂದು
ಕುಟುಂಬದ ಉದ್ಯೋಗ ಎಲ್ಲಿ ಹೆಚ್ಚಾಗಿರುತ್ತೆ ಅಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಕೃಷಿ ವಲಯದಲ್ಲಿ ಇಡೀ ಕುಟುಂಬದ ಎಲ್ಲ ಸದಸ್ಯರು ಕೂಡ ಒಂದು ಕೃಷಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಹಾಗಾಗಿ ಸಾಮಾನ್ಯವಾಗಿ ಇದು ಫ್ಯಾಮಿಲಿ ಎಂಪ್ಲಾಯ್ಮೆಂಟ್, ಒಂದು ಕುಟುಂಬದ ಉದ್ಯೋಗಿಗಳು ಒಟ್ಟಾಗಿ ಶ್ರಮಿಸುವಂತಹ ಒಂದು ಕ್ಷೇತ್ರಗಳಲ್ಲಿ ಅಥವಾ ವಲಯಗಳಲ್ಲಿ ಇದು ಕಂಡುಬರ್ತದೆ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಐಡೆಂಟಿಫೈ ಪರ್ಸನಲಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಡ್ ಲೇಬರ್. ನಾವು ಇಂಥವನೇ ಅವನು ಡಿಸ್ಗೈಸ್ ಲೇಬರ್, ಇಂಥವನೇ ಒಬ್ಬ ಪ್ರಚನ್ನ ನಿರುದ್ಯೋಗಿ ಅಂತೇಳಿ ನಾವು ರೆಕಾಗ್ನೈಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿ ಕಾಂಟ್ ಐಡೆಂಟಿಫೈ ಹಿಮ್. ಅವನಂದರೆ ನಮಗೆ ಗೊತ್ತಾಗೋದಿಲ್ಲ. ಎಲ್ಲರೂ ಕೂಡ ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಬಟ್ ಯಾರು ಅದು ಕೆಲಸದಲ್ಲಿ ನಿರುದ್ಯೋಗಿಗಳು, ಯಾರ ಕೆಲಸ ಸರಿ, ಅವರ ಕಾಂಟ್ರಿಬ್ಯೂಷನ್ ಈಸ್ ಝೀರೋ ಅಂತೇಳಿ ನಮಗೆ ವಿ ಕಾಂಟ್ ಐಡೆಂಟಿಫೈ ಇಟ್. ಆ್ಯಂಡ್ ಇಟ್ ಎಕ್ಸಿಸ್ಟ್ಸ್ ಇನ್ ಓವರ್ ಪಾಪ್ಯುಲೇಟೆಡ್ underdeveloped countries with agricultural base. As I said, where can we find the disguised unemployment? We can find it in the overpopulated underdeveloped countries and which is dominated by agriculture. It is different from seasonal employment. ಅದು ಋತುಮಾನಿಕ ನಿರುದ್ಯೋಗಕ್ಕಿಂತ ಭಿನ್ನ ಆಗಿದೆ. ಅಂದರೆ ಋತುಮಾನಿಕ ನಿರುದ್ಯೋಗ ಕೆಲವು ಸಮಯಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗ್ತದೆ, ಉಳಿದಂಥ ಸಮಯಗಳಲ್ಲಿ ಅದು ಗೊತ್ತಾಗೋದಿಲ್ಲ, ಅವರು ಕೆಲಸದಲ್ಲಿ ನಿರತರಾಗಿರ್ತಾರೆ. ಹಾಗಾಗಿ ಅದಕ್ಕಿಂತ ಇದು ಭಿನ್ನ ಆಗಿದೆ. ಆ್ಯಂಡ್ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಇಂಡಸ್ಟ್ರಿಯಲ್ ಅನ್ಎಂಪ್ಲಾಯ್ಮೆಂಟ್. ಕೈಗಾರಿಕಾ ನಿರುದ್ಯೋಗಕ್ಕಿಂತ ಇದು ಭಿನ್ನ ಆಗಿರುವಂಥದ್ದು. ಬಿಕಾಸ್ ವಿ ಕ್ಯಾನ್ ಐಡೆಂಟಿಫೈ ದ ಅನ್ಎಂಪ್ಲಾಯ್ಡ್ ಇನ್ ದ ಇಂಡಸ್ಟ್ರಿಯಲ್ ಸೆಕ್ಟರ್. ಅಲ್ಲಿ ನಮಗೆ ಅವರನ್ನು ರಿಮೂವ್ ಮಾಡಿದಾಗ ಅಲ್ಲಿ ಎಷ್ಟು ಪ್ರೊಡಕ್ಟಿವಿಟಿ ವಿಲ್ ಡಿಕ್ರೀಸ್. ಬಟ್ ಈ ವಲಯದಲ್ಲಿ ಕೈಗಾರಿಕಾ ನಿರುದ್ಯೋಗಕ್ಕಿಂತ ಇದು ಭಿನ್ನ ಆಗಿರ್ತದೆ. ಅಂದರೆ ಕೃಷಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಆದರೆ ವಾಸ್ತವವಾಗಿ ಅವರು ನಿರುದ್ಯೋಗಿಗಳಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಆ್ಯಂಡ್ ದೀಸ್ ಅನ್ಎಂಪ್ಲಾಯ್ಡ್ ಕ್ಯಾನ್ ಬಿ ಪುಟ್ ಟು ದ ವರ್ಕ್ ಇನ್ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್. So what can be done with this unemployed labor or with this surplus labor? ಈ ಅಧಿಕ ಮಿಗುತಿ ಶ್ರಮಿಕರನ್ನು ನಾವು ಏನು ಮಾಡ್ಬೋದು, ಅಥವಾ ಮರೆಮಾಚಿದ ನಿರುದ್ಯೋಗಿಗಳ ಜೊತೆ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಅವರನ್ನು ಕ್ಯಾಪಿಟಲ್ ಪ್ರಾಜೆಕ್ಟ್ಸ್, ಬಂಡವಾಳ ಯೋಜನೆಗಳಿಗೆ ಅವರನ್ನು ಇನ್ವಾಲ್ವ್ ಮಾಡಿಕೊಳ್ಳೋದ್ರ ಮೂಲಕ ಅವರಿಗೆ ಉದ್ಯೋಗವನ್ನು ಕೊಡ್ಬೋದು. ಆ ಮೂಲಕ ವಿ ಕ್ಯಾನ್ ಇನ್ಕ್ರೀಸ್ ದೇಯರ್ ಇನ್ಕಮ್. ಸೊ ದೀಸ್ ಅನ್ಎಂಪ್ಲಾಯ್ಡ್ ಕ್ಯಾನ್ ಬಿ ಪುಟ್ ಟು ವರ್ಕ್ ಇನ್ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್. ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಹ್ಯಾಸ್ ಎ ಸೇವಿಂಗ್ ಪೊಟೆನ್ಷಿಯಲ್. ಇವರ ಹತ್ರ ಏನಿರ್ತದೆ, ಒಂದು ಉಳಿತಾಯ ಮಾಡುವಂತಹ ಸಾಮರ್ಥ್ಯ ಇರ್ತದೆ. ಯಾಕಂತ ಹೇಳಿದರೆ ಅವರು ಹೆಚ್ಚು ದುಡಿದ್ರೆ ಅವರಿಗೆ ಹೆಚ್ಚು ಇನ್ಕಮ್ ಬರ್ತದೆ, ಹಾಗಾಗಿ ಉಳಿತಾಯ ಮಾಡುವಂತಹ ಸಾಮರ್ಥ್ಯ ಅವರ ಹತ್ರ ಇರುತ್ತೆ. ಆ್ಯಂಡ್ ಇಟ್ ಕಾನ್ಸ್ಟಿಟ್ಯೂಟ್ಸ್ ಎ ಡಿಸ್ಗೈಸ್ಡ್ ಸೇವಿಂಗ್ ಪೊಟೆನ್ಷಿಯಲ್. ಅವರಲ್ಲಿ ಮರೆಮಾಚಿದ ಉಳಿತಾಯದ ಒಂದು ಸಾಮರ್ಥ್ಯ ಅವರ ಹತ್ರ ಇರ್ತದೆ. ಹಾಗಾಗಿ ಅದು ಬಂಡವಾಳ ಸಂಚಯನಕ್ಕೆ ಅದು ಮೂಲ ಆಗ್ತದೆ. ಅಲ್ಲಿ ಒಂದು ದೇಶದ ಆದಾಯವನ್ನು ಹೆಚ್ಚಿಸಲಿಕ್ಕೆ ಇದರಿಂದಾಗಿ ಸಾಧ್ಯ ಆಗ್ತದೆ. Underdeveloped countries with high pressure of population are the victims of disguised unemployment in large scale. ಎಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಇರ್ತದೆ ಅಂತ ಹೇಳಿದರೆ, ಹಿಂದುಳಿದ ರಾಷ್ಟ್ರಗಳಲ್ಲಿ ವಿಚ್ ಹ್ಯಾಸ್ ಹೈ ಪ್ರೆಷರ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯಾ ಬಾಹುಳ್ಯ ಇರುವಂತಹ ಅನಭಿವೃದ್ಧ ರಾಷ್ಟ್ರಗಳೇ ಈ ಒಂದು ನಿರುದ್ಯೋಗ ಅಥವಾ ಮರೆಮಾಚಿದ ನಿರುದ್ಯೋಗದ ಒಂದು ವಿಕ್ಟಿಮ್ಸ್ ಆಗಿರ್ತದೆ. ಅವರೇ ಆ ದೇಶದಲ್ಲಿ ಅದು ಹೆಚ್ಚಾಗಿಯೂ ಕೂಡ ಕಾಣಲಿಕ್ಕೆ ಸಿಗ್ತದೆ. ಸೊ ದೀಸ್ ಆರ್ ದ ವೇರಿಯಸ್ ಫೀಚರ್ಸ್ ಆಫ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್. ಪ್ರಚ್ಛನ್ನ ನಿರುದ್ಯೋಗ ಅಥವಾ ಪ್ರಚ್ಛನ್ನ ನಿರುದ್ಯೋಗ ಸಿದ್ಧಾಂತದ ರಾಗ್ನರ್ ನರ್ಕ್ಸ್ ರವರ ಸಿದ್ಧಾಂತದ ಒಂದು ಪ್ರಮುಖ ಆಗಿರುವಂತಹ ಲಕ್ಷಣಗಳನ್ನು ನಾವು ಈ ಸೆಷನ್ನಲ್ಲಿ ಈಗ ನಾವು ನೋಡಿದ್ವಿ. ಹಾಗಾಗಿ ಹಿಂದುಳಿದ ರಾಷ್ಟ್ರಗಳಲ್ಲಿ ಇರುವಂತಹ ಈ ಪ್ರಚ್ಛನ್ನ ನಿರುದ್ಯೋಗಿಗಳನ್ನು ಅದನ್ನು ಹೊರೆ ಅಂತ ಹೇಳಿ ಭಾವಿಸದೆ, ಆ ದೇಶಕ್ಕೆ ಅದು ಒಂದು ಲಯಬಿಲಿಟಿ ಅಂತ ಹೇಳಿ ಭಾವಿಸದೆ, ದೇ ಕ್ಯಾನ್ ಬಿ ಪುಟ್ ಫಾರ್ ಮೇರ್ ಯೂಸರ್ಸ್, ದೇ ಕ್ಯಾನ್ ಬಿ ಪುಟ್ ಫಾರ್ ದ ಕ್ಯಾಪಿಟಲ್ ಪ್ರಾಜೆಕ್ಟ್ಸ್, they can be shifted from the agricultural based sector to the capital sector, and they can create the savings or they can increase their savings so that they will be the source of capital formation. So always the population need not be a burden to the economy if they can put to the productive purposes. Thank you students. Thank you for listening.